ವೆಲ್ಕಮ್ ಬ್ಯಾಕ್ ಕುಮಾರ್ ಬಿಟ್ಲ ಯೂಟ್ಯೂಬ್ ಚಾನಲ್. ನಾವಿವತ್ತು ಭಾರತ್ ಮಾಲ್ಗೆ ಬಂದಿದ್ದೀವಿ. ಯಾಕಂತ ಹೇಳಿದ್ರೆ ಫಿಲ್ಮ್ ನೋಡ್ಲಿಕ್ಕೆ ಸ್ಕೂಲ್ ಲೀಡರ್ ಫಿಲ್ಮ್ ರಿಲೀಸ್ ಇವತ್ತು. ಅದರಲ್ಲಿ ನನಗೆ ಸ್ವಲ್ಪ ಈವೆಂಟ್ ಅಂತ ಹೇಳಿದ್ದಾರೆ, ಅರ್ಜೆಂಟ್ ಅಲ್ಲಿ ಇದ್ದೀವಿ. ಸೊ ಈಗ ನೋಡಿ ಆಮೇಲೆ ಲೇಟ್ ಆಗಿದೆ ಆದ್ರೂ ಬಿಡ್ತಿಲ್ಲ. ಒಂದು ವ್ಲಾಗ್ ಅನ್ನ ಮಾಡ್ಲೇಬೇಕಂತ ತುಂಬಾ ಟೈಮ್ ಆಯ್ತು ವ್ಲಾಗ್ ಮಾಡದೆ. ಸೊ ಈ ವ್ಲಾಗ್ ಅನ್ನ ನೋಡಿ ಕೊನೆವರೆಗೂ ನೋಡಿ, ಸಬ್ಸ್ಕ್ರೈಬ್ ಮಾಡದವರು ಮಾಡಿ ನೋಡಿ, ಮತ್ತೆ 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 ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾರೆ. ವ್ಲಾಗ್ ಸ್ಟಾರ್ಟ್ ಆಗ್ತದೆ. ಜೈ ಪೈಥಾಗರಸ್ನ ಕಾಲದಲ್ಲಿ ಕಂಬಳಿ ಇತ್ತ ಟೀಚರ್. ಲಾಲಿಪಾಪ್ ತಗೊಳ್ಳಿಕ್ಕೆ ನಾವೆಂತ ಪ್ರೈಮರಿ ಮಕ್ಕಳ? ಹೈಸ್ಕೂಲ್ ಎಂತಲ್ಲಿ ಕೆಲವು ಪೋಖ್ರಿ ಮಕ್ಕಳಿದ್ದಾರೆ, ಅವ್ರನ್ನ ಮಾತ್ರ ಹ್ಯಾಂಡಲ್ ಮಾಡೋದು ದೊಡ್ಡ ತಲೆನೋವು. ಈಗ ನಾವು ಅತಿಥಿಗಳನ್ನ ವೇದಿಕೆಗೆ ಆಹ್ವಾನಿಸಲಿದ್ದೇವೆ. ನಮ್ಮ ಸತ್ಯೇಂದ್ರ ಪೈ ಅವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ಒಂದು ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಅದ್ಭುತ ನಿರ್ದೇಶಕರು ಶ್ರೀಯುತ ವಿಜಯ್ ಕುಮಾರ್ ಕುಡಿಯಲ್ ಸರ್ ಇದ್ದಾರೆ. ಅವರನ್ನು ಕೂಡ ಗೌರವದಿಂದ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ, ಬರಬೇಕಾಗಿ ವಿನಂತಿಸ್ತಾ ಇದ್ದೀವಿ. ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಒಂದೇ ಮಾತಿನಲ್ಲಿ ತಿಳಿಸ್ತಾ ಇದ್ದೀವಿ. ಹಾಗೆಯೇ ಸ್ಕ್ರೀನ್ ನಂಬರ್ 1ರಲ್ಲಿ ಈಗ ಶೋ ಇದೆ, ತಾವೆಲ್ಲರೂ ಕೂಡ ಅಲ್ಲಿಗೆ ಆಗಮಿಸಬೇಕು. ನಮ್ಮ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿದಾಗ ನನಗೆ ನಿದ್ದೆನೆ ಬರೋದಿಲ್ಲ. ಅಧ್ಯಕ್ಷರ ವೆಲ್ಕಮ್ಗೆ ಯಾರಿಲ್ಲ. ನೀಲಿ ಬಣ್ಣದ ಕವರು ಶಾಲೆಯ ಗೇಟಿನ ಹತ್ರ ಕೊಟ್ಟದ್ದು. ವಾಕ್ಯಗಳು ತಪ್ಪಾಗಿದ್ರು ವ್ಯಾಖ್ಯಾನ ಸರಿಯಾಗಿದೆ, ಅಕ್ಷರಗಳು ತಪ್ಪಾಗಿದ್ರು ಉದ್ದೇಶ ಸರಿಯಾಗಿದೆ. ಸರಿಬೈರಿ ಅವರಿಗೆ ನೀವು ಮಾಡಬೇಕಾಗಿದ್ದಿಷ್ಟೇ. ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಇದರ ಬಗ್ಗೆ ಒಂದು 2 ಲೈನ್ ಬರೆದಾಕಿ ನಿಮ್ಮ ಹತ್ತಿರದವರಿಗೆ ತಿಳಿಸಿ, ಶೇರ್ ಮಾಡಿ ಫ್ರೆಂಡ್ಸ್ಗಳಿಗೆಲ್ಲ. ಥ್ಯಾಂಕ್ ಯು ಒಂದ್ಸರಿ. ಪೂರ ಬಾರಿ ಭಂಗ ಬರೆದ ಇಂಚಿನ ನಿಕುಲು ಸಪೋರ್ಟ್ ತೋಜಂಡ ನಮಗೆ ಬಾರಿ ಖುಷಿ. ನಮಸ್ತೆ ಮಾತಾಡಿಲ್ಲ. ಪಿಕ್ಚರ್ ಇಷ್ಟ ಅಲ್ಲ? ಸೊ ನಮ್ಮ ಮಾತೆಲ್ಲ ಇಂದು ತೋಲೆ ಎಂದು ಮಾತು ನಮ್ಮ ಕ್ರಿಯು ಇಂದು ಈತ ಜನ ಮಸ್ತ್ ಭಂಗವಾಯ್ತ ಆಯ್ತ ರಿಸಲ್ಟ್ ಇತ್ತ ನಿಖಲ್ ತೋಜಿಪಾಯರಿಂದ ಎನ್ನುವೆ ಮಾತೆಲ್ಲ ಇಷ್ಟ ಆಗಿರ್ಬೋದು ಎನ್ನುವೆ. ಥ್ಯಾಂಕ್ ಯು. ವೋಟು 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 ನಮ್ಮ ರೈಟು. ರಾಂಗ್ ರೂಟಿನಲ್ಲಿ ವೋಟು ಮಾಡಬಾರದು. ಗೆದ್ದ ಕ್ಯಾಂಡಿಡೇಟು ಸಿಕ್ಕಿದಾಗ ಸೀಟು. ವೋಟು ಕೊಟ್ಟ ಮಂದಿಯನ್ನು ಮರೆಯಬಾರದು. ನಮಸ್ತೆ ಮಾತಾಡಲ್ಲ. ಎನ್ನ ಬುಧರ್ ವೈಭವ್ ಬಂಗೇರ ಅಂತ. ನಾನು ಈ ಮೂವಿ ಆಕ್ಟ್ ಮಲ್ಲೆ ಫಸ್ಟ್ ಮೂವಿ ಆಡಿಷನ್ ಕೊರ್ಪಿನ ಹಿಡ್ದು ಈ ಮೂವಿ ಎಂಡ ಏನ ಮುಟ್ಟ ಮಲ್ಲ ಸ್ಟೋರಿ ಮಸ್ತ್ ಹಾರ್ಡ್ ವರ್ಕ್ ಮಲ್ಲ. ನಮ್ಮ ಟೀಮ್లో ಮಸ್ತ್ ಕಷ್ಟಪಡ್ತಿದ್ರು. ಸೊ ಆ ಕಷ್ಟಗೆ ನಿಖಲೊಂಜಿ ಪರಿಹಾರ ಕೊರೋಡ್ ಬಂಡ ನಿಖಲೊಂಜಿ ಮೂವಿ ನಿಖಲ್ ಮೂವಿ ತೂವಡು ಆ ಮೂವಿಗೆ ಎಡ್ಡೆ ರಿವ್ಯೂಸ್ ಕೊರೋಡು. ಮೂವೀಸ್ ಎಡ್ಡೆ ರಿವ್ಯೂಸ್ ಕೊಡ್ದು ನಿಖಲ ಫ್ಯಾಮಿಲಿ ಫ್ರೆಂಡ್ಸ್ ಮಾತಾಗ್ಲಿಲ್ಲ ಲೆತ್ತದ ಈ ಮೂವಿನ ತೂಪಾವಡು. ಸೊ ಈತ ಮಲ್ತನ ನಮ್ಮ ಮೂವಿ ಹಿಟ್ಟ ಇಲ್ಲಕನೆ. ಅದೇ ಇವಾಗ ಮೂವಿ ಬಂದ ನಂತರ ಆ ರಿವ್ಯೂಸ್ ಎಲ್ಲ ಹೇಳಿದ ನಂತರ ನಮಗೆ ಮತ್ತೆ ಅದು ಹೈಸ್ಕೂಲ್ಗೆ ಹೋದಂಥ ಅನುಭವ ನಮಗೆ ಕೂಡ ಇವಾಗ ಆಗ್ತಾ ಇದೆ. ಯಾಕಂದರೆ ಪ್ರತಿಯೊಬ್ಬರು ಬಂದಾಗ ಹೇಳ್ತಿರೋದು ಇಷ್ಟ, ಅವರ ಸ್ಕೂಲ್ ಲೈಫ್ ನೆನಪಾಗಿದೆ. ಆ ಒಂದು ಅಟ್ಮಾಸ್ಫಿಯರ್, ಪ್ರತಿಯೊಂದು ಸಣ್ಣ ಸಣ್ಣ ವಿಷಯ ಆಗಿರ್ಬೋದು, ಬಾವಿನ ನೀರು ತೆಗೆಯೋದು ಕೂಡ ಇವಾಗ ನೆನಪಾಯ್ತು ಅಂತ ಹೇಳಿದ್ರು. ಗಲಾಟೆ ಮಾಡಿರೋದು, ಎಲೆಕ್ಷನ್ಗೆ ಅವರು ಮಾಡ್ತಿರುವಂಥದ್ದು ಏನು, ನಮ್ಮ ಲೀಡರನ್ನು ಹಿಡ್ಕೊಂಡು ಎಲೆಕ್ಷನ್ ಹೋಗುವಂಥ ಅದೆಲ್ಲ ನೆನಪಾಯ್ತು ಅಂತ ಹೇಳಿದ್ರು. ಎಲ್ಲರೂ ಹೇಳ್ತಾ ಇರೋದು ಅಷ್ಟೇ, ಮೂವಿ ನ್ಯಾಚುರಲ್ ಆಗಿದೆ, ಮಕ್ಕಳು ಒಳ್ಳೆ ಇದು ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ನಮಗೆ ಕೂಡ ಒಂದು ನಾವು ಕೂಡ ಇಷ್ಟು ಮೂವಿ ನೋಡಿದ್ರು ಕೂಡ ಈ ಒಂದು ಆಡಿಯನ್ಸ್ ಜೊತೆ ನೋಡುವಾಗ ನಮ್ಗೆ ಕೂಡ ಒಂದು ಡಿಫ್ರೆಂಟ್ ಅಂತ ಅನಿಸ್ತದೆ. ನಮ್ಗೆ ಕೂಡ ಟೋಟಲ್ ಎಷ್ಟು ದಿನ ಶೂಟಿಂಗ್ ಮಾಡಿದ್ದೀರಾ? ಟೋಟಲ್ ನಾವು ಇವಾಗ ಒಂದು 30 to 35 ಡೇಸ್ ಮಾಡಿದ್ವಿ. 120 ಎಷ್ಟು ಸ್ಟೂಡೆಂಟ್ಸ್ ಇದ್ರು ಅದರಲ್ಲಿ? ಅರೌಂಡ್ ನಮಗೆ ಒಂದು 1000ಗಿಂತ ಮೇಲೆ ಆಡಿಷನ್ ಮಾಡಿದ್ವಿ. ಅದರಲ್ಲಿ ನಾವು 120 ಮಕ್ಕಳನ್ನು ನಾವು ಸೆಲೆಕ್ಷನ್ ಮಾಡಿದ್ವಿ. ಉಡುಪಿ ಮತ್ತೆ ಮಂಗಳೂರು, ನಮ್ಮ ಪುತ್ತೂರು ಕಡೆಗಳಲ್ಲಿ ನಾವು ಆಡಿಷನ್ ಮಾಡಿದಂಥ ಹೊಸ ಪ್ರತಿಭೆಗಳಿಗೆ ನಾವು ಅವಕಾಶ ಕೊಟ್ಟಿದ್ದೀವಿ. ಎಲ್ಲೆಲ್ಲಿ ಶೂಟಿಂಗ್ ಮಾಡಿದ್ದೀರಾ? ಆಲ್ಮೋಸ್ಟ್ ನಮ್ದು ಇದು ಸ್ಪೆಷಲಿ ಏನಂತ ಹೇಳಿದ್ರೆ ಒಂದೇ ಸ್ಕೂಲಲ್ಲಿ SVS ಅನ್ನುವಂತಹ ಕಡಪಾಡಿ ಸ್ಕೂಲಲ್ಲಿ ಆಗಿರುವಂಥದ್ದು. ಮತ್ತೆ ನಾವು ಸಾಂಗ್ಗೋಸ್ಕರ ಮಾತ್ರ ನಾವು ಔಟ್ಡೋರ್ ಹೋಗಿರುವಂಥದ್ದು ಉಡುಪಿ ಸರೌಂಡಿಂಗ್ ಅಲ್ಲಿ ಹೋಗಿ. ಇವಾಗ ಸ್ಕ್ರೀನ್ ಪ್ಲೇ ಎಲ್ಲ ಫಸ್ಟ್ ಆಫ್ ಆಲ್ ನಮ್ದು ರಜಾಕ್ ಸರ್ ಒಂದು ಸ್ಕೂಲ್ ಲೀಡರ್ ಯಾವ ರೀತಿ ಎಲೆಕ್ಷನ್ ಬಗ್ಗೆ ಎಲ್ಲ ಬೇಸಿಕ್ ಆಗಿ ಮಾಡಿದ್ರು,
ಆಮೇಲೆ ನಾನು ಮತ್ತು ರಜಾಕ್ ಸರ್ ಪುತ್ತೂರಿನ ಅಲ್ಲಲ್ಲಿ ದೇವಸ್ಥಾನ ಆಗಿರೋದು, ಪಾರ್ಕ್ಗಳಲ್ಲಿ ಅಲ್ಲಲ್ಲಿ ಕೂತು ಮಾಡಿರುವಂಥ ಇದು ಸ್ಕ್ರೀನ್ ಪ್ಲೇ. ಕೆಲವೊಂದು ಸೀನ್ಸ್ ಅನ್ನು ಇದು ನಮ್ಮ ನಿಜ ಜೀವನದಲ್ಲಿ ಆಗಿರುವಂಥ ಘಟನೆಯನ್ನು ಇದು ಹಾಕಿರೋದು, ಯಾವುದು ಕೂಡ ಇದರಲ್ಲಿ ಫೇಕ್ ಅನ್ನೋದಿಲ್ಲ. ನಮ್ಮ ಜೀವನದಲ್ಲಿ ಆಗಿರುವಂಥ ನಮ್ಮ ಮೇಷ್ಟ್ರುಗಳು ನಮ್ಗೆ ಏನು ಬೈತಿದ್ರು ಅದನ್ನು ನಾವು ರೆಡಿ ಮಾಡಿ ಸ್ಕ್ರಿಪ್ಟ್ ಅನ್ನು ಇಬ್ಬರು ಜೊತೆಗೂಡಿ ಮಂಗಳೂರಲ್ಲಿ ಸೇರಿ ಮಾಡಿರುವಂಥದ್ದು. ಸಾಧಾರಣ 1 ತಿಂಗಳು 1.5 ತಿಂಗಳು ಇದಕ್ಕೋಸ್ಕರ ನಾವು ಸ್ಕ್ರಿಪ್ಟ್ಗೋಸ್ಕರ ಕೊಟ್ಟಿದ್ದೀವಿ. ಈಗ ಜನರ ರೆಸ್ಪಾನ್ಸ್ ಕಂಡಾಗ ನಿಮಗೆ ಎಷ್ಟೇ ಖುಷಿ? ಅದೇ ನಾವೊಂದು ಎಕ್ಸಾಮ್ ಬರೆದು ಹೊರಗಡೆ ಬಂದಿರುವಾಗ ನೀವು ಪಾಸ್ ಅಂತ ಹೇಳುವಾಗ ಹೇಗೆ ಅನಿಸ್ತದೋ ಹಾಗೆ ಇವಾಗ ಅನಿಸ್ತಾ ಇದೆ. ಪ್ರತಿಯೊಬ್ಬರು ನಮಗೆ ಒಳ್ಳೆ ಡಿಸ್ಟಿಂಕ್ಷನ್ ಮಾರ್ಕನ್ನು ಕೊಟ್ಟಿದ್ದಾರೆ. ಎಲ್ಲರೂ 100 to 100 ಕೊಟ್ಟಿದ್ದಾರೆ. ಎಲ್ಲರೂ ಇದನ್ನು ನೋಡ್ಬೇಕಂತ ಮೂವಿ ಅಂತಲೇ ಎಲ್ಲರೂ ಹೇಳ್ತಿದ್ದಾರೆ. ಇಂತಹ ಮೂವಿಗಳು ಈಗಲೇ ಬರ್ಬೇಕಂದ್ರೆ ನಾವು ಒಂದು ಮನಬಿಚ್ಚಿ ಹೇಳಿದ್ದಾರೆ. ನಮ್ಗೆ ಅಷ್ಟು ಸಾಕು, ಈ ಮೂವಿ ಮಾಡಿದಕ್ಕೆ ನಮಗೊಂದು ಸಾರ್ಥಕ ಅಂತ ಅನಿಸ್ತಾ ಇದೆ. ಥ್ಯಾಂಕ್ ಯು ಸೊ ಮಚ್. ಭಾವನೆಯೇ ಚಿಹ್ನೆಗಳು, ನಂಬಿಕೆಯೇ ಮತದಾನ, ನಕಲಿಗಳ ಹಾವಳಿಯ ಅರಿವಿರಲಿ ಜೋಪಾನ. ಸ್ಕೂಲ್ ಲೀಡರ್ ಅದೊಂದು ಇಂದು ಕ್ಲಾಸ್ ಲೀಡರ್ ಅಂತ ಏನ ಬಟ್ ಈ ಸ್ಕೂಲ್ ಲೀಡರ್ ಅಂದ್ರೆ ಒಂಚೂರು ಏನಿತ್ತು ಬಟ್ ಈ ಮೂವಿ ತೂಗಬೇಕು ಸ್ಕೂಲ್ ಲೀಡರ್ ಒಂದು ದಯಪುದಲ್ಲಿ ಬಂದ್ರೆ ನೆನ್ ಟುಪ್ಪುನೊಂಜಿ ಕಂಟೆಂಟ್ ಪ್ರತಿ ಜೋಕು ತೂವಡೇನು ವಿಷಯ ನಾಲೆಡ್ಜ್ ವರ್ಕ್ ಸೊಸೈಟಿ ನಾಲೆಡ್ಜ್ ಅಂಚಿನೊಂಜಿ ಕಂಟೆಂಟ್ ಪಂಡೇರು ಬಾರಿ ಶೋಕ್ ಆದು ಎಂಟರ್ಟೈನ್ಮೆಂಟ್ ಆದು ಸೆಂಟಿಮೆಂಟ್ ಆದು ಫಿಲ್ಮ್ ಮೇಕಿಂಗ್ ಆದು ಫಿಲ್ಮ್ಯಾಟಿಕ್ ಆದು ಬಾರಿ ಶೋಕ್ ಬಂದೇರು. ರಜಾಕ್ ಪುತ್ತೂರು ಬಾರಿ ಶೋಕುಡು ಡೈರೆಕ್ಷನ್ ಮಾಡ್ತಾರೆ, ಬಾರಿ ಶೋಕದ ಪಿಕ್ಚರ್ ಕೊಡ್ತಾರೆ. ನಿಗಲ ಜೋಕುಲ್ ದೊಟ್ಟಿಗೂ ಫ್ಯಾಮಿಲಿ ದೊಟ್ಟಿಗೂ ಮಾತೆಲ್ಲ ಸೇರಿದು ಈ ಮೂವಿನ ತೂಲೆ ಮಿಸ್ ಮಾಡ್ಕೊಡ್ಚಿ. ಆಲ್ ದ ಬೆಸ್ಟ್. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಸ್ವಪ್ನಿಲ್ ಪಾತ್ರಿ ಅಂತ. ಸ್ಕೂಲ್ ಲೀಡರ್ ಎಂಬ ಸಿನಿಮಾದಲ್ಲಿ ನಾನು ನಟನೆ ಮಾಡಿದ್ದೇನೆ, ಹಾಗೆ ಅಸಿಸ್ಟೆಂಟ್ ಕ್ಯಾಮೆರಾಮನ್ ಕೂಡ ವರ್ಕ್ ಮಾಡಿದ್ದೇನೆ. ಸ್ಕೂಲ್ ಲೀಡರ್ ಅನ್ನೋದು ಒಂದೆಲ್ಲ ಹೊಸ ಕಲಿಕೆ ನಮ್ಮಂಥ ಆಸ್ಪೈರಿಂಗ್ ನಟರಿಗೆ, ನಮ್ಮಂಥ ಈಗ ಇರೋ ಒಂದು ನಟನೆ ಮಾಡಬೇಕು, ನಟನೆಯಲ್ಲಿ ಒಂದು ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿರುವ ನಮ್ಮಂಥವರಿಗೆ ಒಂದು ಒಳ್ಳೆಯ ಸ್ಟೇಜನ್ನು ಕೊಟ್ಟಿದ್ದಾರೆ. ಸ್ವಾಭಿಮಾನದ ಪಾರ್ಲಿಮೆಂಟಲ್ಲಿ ಆಗಬೇಕಿದೆ ನಾವು ಮೆಂಬರು, ಊರ ಜನಗಳು ಹಾಡಿ ಹೊಗಳುತ್ತಾ. ಓಕೆ, ಈಗ ನಾವು ಫಿಲ್ಮ್ ಅನ್ನ ನೋಡಿ ಹೊರಗಡೆ ಬಂದ್ವಿ. ಪಮ್ಮ ಹೇಗಿತ್ತಾ? ಚೆನ್ನಾಗಿತ್ತು. ಫಿಲ್ಮ್ನ ಹೆಸರೆಂತ? ಸ್ಕೂಲ್ ಲೀಡರ್. ಭಯಂಕರ ಅಲ್ಲ, ಬಣ್ಣ ಗೊತ್ತಿಲ್ಲ. ನಿಂಗೆ ಎಂತ ಇಷ್ಟ ಆಯ್ತು ಅದ್ರಲ್ಲಿ? ಕಾಮಿಡಿ ಮತ್ತೆ ನಮ್ಗೆ ಒಂದು ಹೈಸ್ಕೂಲ್ಗೆ ಹೋದಾಗ ಆಯ್ತು ಕೆಲವು ಸೀನ್ ನೋಡಿದಾಗ ಅಷ್ಟೇ. ನನಗೆ ಸಹ ಸ್ಕೂಲಿಗೆ ಎಲ್ಲ ಅಂದರೆ ಸ್ಕೂಲಲ್ಲಿ ನಾವಿರುವಾಗ ಎಷ್ಟು ಗಲಾಟೆ ಎಲ್ಲ ಮಾಡ್ತಾ ಇದ್ವಿ ಅದೆಲ್ಲ ನೆನಪಾಯ್ತು. ಯಾಕಂದರೆ ಅದರಲ್ಲಿ ಎಲ್ಲ ಕೂಡ ಇದೆ. ಅಂದರೆ ಮೇನ್ ಕಾನ್ಸೆಪ್ಟ್ ಇರೋದು ಮಕ್ಕಳ ಮೇಲೆ, ಅಂದರೆ ಹೈಸ್ಕೂಲ್ ಮಕ್ಕಳ ಜೀವನ ಏನಿದೆ ಅದರಲ್ಲಿ ಹೋಗ್ತದೆ ಸ್ಟೋರಿ. ಸೊ ಹಾಗಾಗಿ ನಮಗೆ ಮೇನ್ ನೆನಪಾಗೋದೇ ಹೈಸ್ಕೂಲ್, ನಾವು ಹೇಗಿದ್ವಿ ಅಂತ ನೆನಪಾಗ್ತದೆ. ನೀವು ಕೂಡ ನೋಡಿ ಅಂತ ಹೇಳ್ತೀವಿ. ಅಮ್ಮನಿಗೆ ಬೇರೆ ಎಂತ ಇಷ್ಟ ಇದೆ ಅದರಲ್ಲಿ? ಬೇರೆ ಸಿನಿಮಾ ಇಷ್ಟ ಆಯ್ತು. ಮತ್ತೆ ಒಂದೊಂದು ಇದು ಇರ್ಲಿಕ್ಕೆ ಆಗುತ್ತಾ? ನಿಂಗೆ ಯಾವ ಸೀನ್ ತುಂಬ ಇಷ್ಟ ಅದು? ಯಾವ ಸೀನ್ ಈಗ ನೆನಪರ್ತಿಲ್ಲ. ಲವ್ ಲೆಟರ್ ಕೊಡ್ದ? ಹೌದು, ಈಗ ನೆನಪರ್ತಿಲ್ಲ, ಅದು ಮರತೈತೆ. ಇನ್ನೊಮ್ಮೆ ನೋಡುವ. ಓಕೆ, ಪ್ರಮೋದ್ ಇನ್ನೊಮ್ಮೆ ನೋಡ್ಬೇಕಂತ ಹೇಳ್ತಾ ಇದ್ದಾನೆ. ಎನಿವೆ ಮತ್ತೆ ಬಂದು ಮಾತಾಡ್ತೇವೆ, ಇನ್ನೊಮ್ಮೆ ನೋಡಿ ಕರೆಕ್ಟ್ ನೋಡಿ ಮತ್ತೆ ಬಂದು ಮಾತಾಡ್ತೇವೆ. ಅಂದರೆ ನೆನಪುಳಿಬೇಕಾದ್ರೆ ಅಷ್ಟು ಸಲ ನೋಡಬೇಕಾಗ್ತದೆ. ಬಟ್ ಒಂದೊಳ್ಳೆ ಸಿನಿಮಾವನ್ನು ಕೊಟ್ಟಿದ್ದಾರೆ. ರಜಾಕ್ ಪುತ್ತೂರು ಅವರ ನಿರ್ದೇಶನ, ಅಕ್ಷತ್ ವಿಟ್ಲ ಇವರು ಎಲ್ಲ ಟೀಮಲ್ಲಿ ಇದ್ದಾರೆ. ನಾವೆಲ್ಲ ತುಂಬ ಎಂಜಾಯ್ ಮಾಡಿದ್ವಿ. ಅಂದರೆ ಕಾಮಿಡಿ ತುಂಬ ಚೆನ್ನಾಗಿತ್ತಲ್ಲ, ಬೋರಿಂಗ್ ಅಂತ ಇರಲಿಲ್ಲ. ಯಾವುದೇ ಸೀನಲ್ಲಿ ಬೋರಿಂಗ್ ಅಂತ ಮಕ್ಕಳೇ ಕಾಮಿಡಿ ಮಾಡ್ತಾ ಇದ್ರು, ಮಕ್ಕಳೇ ಫೈಟ್ ಮಾಡ್ತಾ ಇದ್ರು. ಎಲ್ಲ ಹೈಸ್ಕೂಲ್ ಮಕ್ಕಳ ಫೈಟ್ ಇತ್ತು ಅದರಲ್ಲಿ. ಫೈಟ್ ಒಂದು ಅದು ಫೈಟ್ ತರ ಫೈಟ್ ಅಂದ್ರೆ ನಾನು ಯಾವುದಂತ ಆಲೋಚನೆ ಹೊಡಿಬಡಿ ಇರಲಿಲ್ಲ, ಸುಮ್ಮನೆ ಈಗ ಲುಕ್ ಎಲ್ಲ ಭಯಂಕರ ಇತ್ತು. ಇರುವುದಲ್ಲ ಶಾಲೆಯಲ್ಲಿ ಎಲ್ಲ ಹಾಗೆ ಮಾಡುದು. ಪಮ್ಮು ಸಹ ತುಂಬ ಲುಕ್ ಕೊಡ್ತಾ ಇದ್ದಲ್ಲ. ಹಾಗೆ ನೀವು ಸಹ ಬನ್ನಿ, ಸ್ಕೂಲ್ ಲೀಡರ್ ಸಿನಿಮಾವನ್ನ ನೋಡಿ. ಸಾಧ್ಯ ಆದ್ರೆ ಮನೆಯವರೆಲ್ಲ ಬಂದು ನೋಡಿ, ಯಾಕಂದ್ರೆ ಸಪೋರ್ಟ್ ಮಾಡಿ ಎಷ್ಟು ಸಪೋರ್ಟ್. ಇಂಥ ಸಿನಿಮಾ ಬಂದ್ರೆ ಒಂದಷ್ಟು ಹೊಸ ಕಲಾವಿದರಿಗೆ ಈಗ ಅಷ್ಟು ಮಕ್ಕಳಿಗೆ ಒಂದು ಒಳ್ಳೆ ಅವಕಾಶ ಆಗಿದೆ. ಅವ್ರಿಗೂ ಅವರ ಜೀವನಕ್ಕೂ ಕೂಡ ವಿಶ್ ಮಾಡ್ತಾ ಥ್ಯಾಂಕ್ ಯು, ಧನ್ಯವಾದ ಅಂತ ಹೇಳ್ತೀವಿ. ಇಲ್ಲಿಗೆ ನಮ್ಮ ವ್ಲಾಗ್ ಅನ್ನ ಮಾಡ್ತೀವಿ. ಹೀಗೆ ಬೈ ಬೈ. ಸ್ವಾಭಿಮಾನದ ಪಾರ್ಲಿಮೆಂಟಲ್ಲಿ ಆಗಬೇಕಿದೆ ನಾವು ಮೆಂಬರು, ಊರ ಜನಗಳು ಹಾಡಿ ಹೊಗಳುತ್ತಾ ವೈರಲ್ ಆಗಲಿ ನಮ್ಮ ಪೋಸ್ಟರು.